ವೀಕ್ಷಕರೇ, ಗುರುವಾರ ಕಾಡುಗೋಡಿ ಸಂತೆ ವಿಶೇಷ ಸಂಚಿಕೆಗೆ ಸ್ವಾಗತ. ನಮ್ಮ ದೈನಂದಿನ ಜೀವನಕ್ಕೆ ಅಗತ್ಯವಿರುವ ಯಾವುದೇ ವಸ್ತುಗಳನ್ನು ಕ್ಷಣ ಮಾತ್ರದಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡಿ ತೀರಿಸಿಕೊಳ್ಳುವಷ್ಟು ನಮ್ಮ ಟೆಕ್ನಾಲಜಿ ಮುಂದುವರೆದಿದೆ. ಇಂತಹ ಫಸ್ಟ್ ಯುಗದಲ್ಲೂ ನಮ್ಮ ಫ್ಯಾಷನ್ ನಗರಿಯಲ್ಲಿ ಪ್ರಸ್ತುತ ಸಂತೆಗಳಂತೆ ಕಾರುಬಾರು. ಏನಪ್ಪಾ ಅಂತ ವಿಶೇಷ ಅಂತೀರಾ? ಬನ್ನಿ ಈ ಸ್ಟೋರಿ ನೋಡೋಣ. ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಅನೇಕ ಪ್ರಸಿದ್ಧ ಸಂತೆಗಳು ಇಂದಿಗೂ ತಮ್ಮದೇ ಆದ ವಿಶಿಷ್ಟತೆಯನ್ನು ಉಳಿಸಿಕೊಂಡಿವೆ. ಉದಾಹರಣೆಗೆ ಕೆಆರ್ ಪುರಂನಲ್ಲಿ ನಡೆಯುವ ಮಂಗಳವಾರದ ಸಂತೆ, ವರ್ತೂರಿನಲ್ಲಿ ನಡೆಯುವ ಭಾನುವಾರ ಸಂತೆ ಹಾಗೂ ಕಾಡುಗೋಡಿಯಲ್ಲಿ ನಡೆಯುವ ಗುರುವಾರ ಸಂತೆಗಳು ಅತ್ಯಂತ ಜನಪ್ರಿಯವಾಗಿವೆ. ಇಲ್ಲಿನ ವ್ಯಾಪಾರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂತೆಗೆ ಬರುವ ಜನರನ್ನೇ ಕೇಳೋಣ ಬನ್ನಿ. ಇವತ್ತಿಗೂ ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಐತಿಹಾಸಿಕವಾಗಿ ಬಂದಿರತಕ್ಕಂಥ ಸಂತೆಗಳು ಇನ್ನೂ ಪ್ರಸ್ತುತ ಜೀವಂತವಾಗಿದೆ. ಇವತ್ತು ಏನೆಲ್ಲ ಬರ್ಬೋದು, ಟೆಕ್ನಾಲಜೀಸು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿರ್ಬೋದು, IT-BTs ಆಗಿರ್ಬೋದು, ಆ್ಯಪ್ಗಳಲ್ಲಾಗಿರ್ಬೋದು, ಮನೇಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ ಇವತ್ತು ನಿಮ್ಮ ಮನೇಲಿ ಬೇಕಾದವುಗಳು ಬರ್ತವೆ. ಆದರೆ ಇಲ್ಲಿ ಸಂತೆ ಇವತ್ತಿಗೂ ಜೀವಂತವಾಗಿದೆ ಅನ್ನೋದಕ್ಕೆ ಇಲ್ಲಿ ಬೆಸ್ಟ್ ಉದಾಹರಣೆ. ನಾವು ಇಲ್ಲಿ ಇವತ್ತು ಕಾಡುಗೋಡಿ ಸಂತೆಯಲ್ಲಿ ಇದ್ದೀವಿ. ಕಾಡುಗೋಡಿ ಸಂತೆಯಲ್ಲಿ ಎಂತೆಂಥ ವ್ಯಾಪಾರಿಗಳು ಬರ್ತಾ ಇದ್ದಾರೆ, ಏನೇನೆಲ್ಲ ಖರೀದಿ ಮಾಡ್ತಾರೆ, ಎಷ್ಟು ರೀತಿಯ ಪದಾರ್ಥಗಳು ಇಲ್ಲಿ ಸಿಗುತ್ತೆ, ವಸ್ತುಗಳು ಇಲ್ಲಿ ಸಿಗುತ್ತೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಬನ್ನಿ. ನಾವು ಬರ್ತಾ ಇದ್ದೀವಿ ಸುಮಾರು ವರ್ಷದಿಂದ. ಅಕ್ಕ, ಇವಾಗ ಮನೆಗೆ ಬುಕ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಮನೆಗೆ ಬರ್ತೈತಲ್ಲ, ಹೌದಾ? ಸಂತೆಗೆ ಯಾಕೆ ಬರ್ಬೇಕು? ಕಮ್ಮಿ ಚೆನ್ನಾಗಿರ್ತದೆ, ಅದಕ್ಕೆ ಫ್ರೆಶ್ ಆಗಿರ್ತದೆ. ಏನೇನು ಸಿಗ್ಬೋದಕ್ಕ ಸಂತೆಗೆ ಬಂದ್ರೆ? ಎಲ್ಲ ಸಿಗ್ತದೆ. ಇಲ್ಲಿ ಒಂದು 5-6 ವರ್ಷ ಮಾಡ್ತಾ ಇದ್ವಿ ವ್ಯಾಪಾರ. ಇದು ಸಂತೆಗೆ ಯಾಕಂದರೆ ಫ್ರೆಶ್ ಕೊಡ್ತೀರಿ. ಇನ್ನೊಂದೇನೆಂದರೆ ಫಾರ್ಮರ್ಸು ಇಂದ ಡೈರೆಕ್ಟ್ ತೊಗೊಂಡ್ಬಂದು, ಮಧ್ಯವರ್ತಿ ಯಾವುದೂ ಇಲ್ಲ, ಡೈರೆಕ್ಟು ನಾವು ತೊಗೊಂಡ್ಬಂದು ಸೆಲ್ ಮಾಡ್ತೀವಿ. ಇನ್ನೊಂದೇನೆಂದರೆ ನಮಗೆ ವ್ಯಾಪಾರ ಕಮ್ಮಿ ಆಗಿಬಿಟ್ಟಿದೆ. ಏನಂದರೆ ಇದು ಆನ್ಲೈನ್ ಜಾಸ್ತಿ ಆಗಿಬಿಟ್ಟಿದೆ. ಏನು ಬೇಕಂದ್ರೇನು ಮನೆ ಹತ್ರ ಆರ್ಡ್ರ್ ಮಾಡಿಬಿಟ್ರೆ ಮನೆ ಡೋರ್ ಹೊಡೆದು ಕೊಟ್ಬಿಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿಬಿಟ್ಟು ನಾವು ಕಷ್ಟ ಬೀಳ್ತಾ ಇದ್ದೀವಿ. ಅದಕ್ಕೋಸ್ಕರ ವ್ಯಾಪಾರ ಸಂತೆಗೆ ಜನ ಬರೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆನ್ಲೈನ್ ಒಂದು ಓದಾಗಿಲಿದ್ದ, ಇದು ಬಂದು ಮೀಡಿಯಂ ಕ್ಲಾಸ್ ಇತ್ತ. ಕರೆಕ್ಟ್ ಖರೀದಿ ಮಾಡಬೇಕಂದ್ರೆ ಅಲ್ಲಿ ಆನ್ಲೈನಲ್ಲಿ ಕುತ್ಕೊಂಡು ನೀವು ಇದು ಮಾಡೋ ಬದಲು ಇಲ್ಲಿ ಬಂದು ತೊಗೊಂಡೋದ್ರೆ ಫ್ರೆಶ್ ಐಟಮ್ ಸಿಗುತ್ತೆ. ನಾವಿಂದ ಹೋಗಿ ನಾವು ಅಲ್ಲಿಂದನೇ ತಗೊಬತ್ತೀರಿ. ಫ್ರೆಶ್ ಐಟಮ್ಮು ತೊಗೊಳ್ರಿ, ಉಪಯೋಗ ಇರುತ್ತೆ. ಡೈರೆಕ್ಟು ರೈತರಿಂದ ಪರ್ಚೇಸ್ ಮಾಡಿ ಒಳ್ಳೆ ತಾಜಾ ಹಣ್ಣುಗಳಾಗಲಿ, ತಾಜಾ ತರಕಾರಿ ಆಗಲಿ, ಪ್ರತಿಯೊಂದು ಐಟಮ್ಮು ಕಡಿಮೆ ಬೆಲೆಗೆ ಸಿಗುತ್ತೆ. ಗ್ರಾಹಕರಿಗೆ ಏನೊಂದು ಐಟಮ್ ಆಗಲಿ ಫ್ರೆಶ್ ಆಗಿ ಸಿಗುತ್ತೆ. ಇಲ್ಲಿ ಯಾವುದೇ ಥರ ಮೋಸ ಸುಳ್ಳು ಅನ್ನೋದೇನು ಇಲ್ಲ. ಎಲ್ಲ ಒಳ್ಳೆ ಪದಾರ್ಥ ಸಿಗುತ್ತೆ. ಆನ್ಲೈನ್ ಎಲ್ಲ ಬಂದು ಎಲ್ಲ ಇದಾಗುತ್ತೆ, ಹಾಳಾಗುತ್ತೆ. ನಮಗೆ ವ್ಯಾಪಾರ ಅನುಕೂಲ ತೊಂದರೆ ಆಗಿದೆ ಆನ್ಲೈನ್ ಬಂದು. ದಯವಿಟ್ಟು ಇದನ್ನ ಖಂಡಿತವಾಗಿ ಎಲ್ಲ ಗ್ರಾಹಕರು ಬಂದು ಸಂತೆಯಲ್ಲೇ ವ್ಯಾಪಾರ ಮಾಡಿ ಸಂತೆಯಲ್ಲೇ ಪರ್ಚೇಸ್ ಮಾಡಬೇಕಂತ ವಿನಂತಿ. ಇಲ್ಲೆಲ್ಲ ಕಡಿಮೆ ರೇಟ್ಗೆ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಎಲ್ಲನೂ ಫ್ರೆಶ್ 10 ಇಯರ್ಸಿಂದ ಬರ್ತಾ ಇದೆ. ಹಾಂ, ಇಲ್ಲೇ ಲೋಕಲ್ ಚೈತ್ರ ಅಂತ. ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಣ್ಣ, ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ. ಮೊಬೈಲಲ್ಲಿ ತಗೊಳಕ್ಕೂ ನಾವೇ ನೇರವಾಗಿ ತಗೊಳಕ್ಕೂ ವ್ಯತ್ಯಾಸ ಇದೆಯಲ್ವಾ? ಅದಕ್ಕೆ ಸಂತೆಗೆ ಬರ್ತೀವಿ. ನೋಡೋರಿಗೆ ಅಂದರೆ ಮೊಬೈಲ್ಗಿಂತ ಇಲ್ಲೇ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಸಂತೆಯ ಮಹತ್ವ ಎಂಥದ್ದು ಅಂತ ಹೇಳಿ. ಹಾಗಾಗಿ ದಯವಿಟ್ಟು ನೀವು ಈ ಸಂತೆಗೆ ಬಂದು ಕಣ್ ತುಂಬಿಕೊಂಡು ರೈತರನ್ನ ಪ್ರೋತ್ಸಾಹಿಸಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, PTV ನ್ಯೂಸ್ ಕನ್ನಡ, ಬೆಂಗಳೂರು. ವರದಿಗಾರರು ಮಂಜುನಾಥ್, PTV ನ್ಯೂಸ್ ಕನ್ನಡ.